ಯಾರಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ ಕೊಟ್ಟು ಬಿಡಿ. ಆ ದೇವರು ನಿಮ್ಮನ್ನು ಕೊಡುವ ಸ್ಥಾನದಲ್ಲಿ ಇಟ್ಟಿದ್ದಾನೆ ಹೊರತು ಬೇಡುವವರ ಸ್ಥಾನದಲ್ಲಿ ಇಟ್ಟಿಲ್ಲ. ಅದಕ್ಕೆ ಖುಷಿಪಡಿ. ಒಬ್ಬ ವ್ಯಕ್ತಿ ನಿಮಗೆ 2 ಸಲ ಒಂದೇ ಪಾಠವನ್ನು ಕಲಿಸುತ್ತಿದ್ದರೆ ಅದು ಅವರ ತಪ್ಪಲ್ಲ, ನಿಮ್ಮ ತಪ್ಪು. ಪ್ರೀತಿ ಸತ್ಯವಾಗಿದ್ದರೆ ಜನ ಕೇವಲ ಅವರ ವರ್ತನೆಯನ್ನಲ್ಲ, ತಮ್ಮ ಇಡೀ ಪರಿಚಯವನ್ನೇ ಬದಲಾಯಿಸಿ ಬಿಡುತ್ತಾರೆ. ಯಾರು ಜೀವನದಲ್ಲಿ ಅಂಧಕಾರವನ್ನು ನೋಡಿರುತ್ತಾರೋ ಅವರಿಗಷ್ಟೇ ಗೊತ್ತು ಒಂದು ಬೆಳಕಿನ ಕಿರಣದ ಬೆಲೆ ಏನು ಅಂತ. ಕೇವಲ ಜನರನ್ನು ನಮ್ಮ ಜೀವನದಿಂದ ಸ್ವತಂತ್ರ ಮಾಡುತ್ತೇವೆ, ಆದರೆ ಅವರನ್ನು ಯಾವತ್ತೂ ಕ್ಷಮಿಸಲು ಸಾಧ್ಯವಿಲ್ಲ. ಬೇರೆಯವರ ಚಿಲ್ಲರೆ ಮಾತುಗಳಿಗೆ ಹೆದರಬೇಡಿ, ನಿಮ್ಮ ಗುರಿಯನ್ನು ಬಿಡಬೇಡಿ. ಏಕೆಂದರೆ ಗುರಿ ಮುಟ್ಟಿದ ಮೇಲೆ ನಿಂದಿಸುವವರ ಯೋಚನೆ ಬದಲಾಗಿ ಬಿಡುತ್ತದೆ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗಿರುತ್ತೀರೋ ಆಗ ನಿಮ್ಮನ್ನು ಯಾರು ಅಳಿಸಲು ಸಾಧ್ಯವಿಲ್ಲ. ಯಾರಿಂದ ಅಪೇಕ್ಷೆ ಪಡೆಯುತ್ತೇವೆಯೋ ಅವರು ನಮ್ಮ ಮನಸ್ಸನ್ನು ನೋಯಿಸಿದಾಗ ಇಡೀ ಜಗತ್ತಿನ ಮೇಲೆ ಇರುವ ವಿಶ್ವಾಸವೇ ಹಾರಿ ಹೋದಂತೆ ಆಗುತ್ತದೆ. ಯಾವ ಫಕೀರನನ್ನು ನಿಂದಿಸಬೇಡಿ, ಏಕೆಂದರೆ ಅವರು ಭಿಕ್ಷೆ ಬೇಡಲು ಅಲ್ಲ, ನಿಮ್ಮನ್ನು ಆಶೀರ್ವದಿಸಲು ಬಂದಿರುತ್ತಾರೆ. ನಿಮ್ಮ ಹಾದಿಯನ್ನು ನೀವೇ ಗುರುತಿಸಿ, ಯಾಕಂದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ. ಎಲ್ಲಿಯವರೆಗೆ ಮನುಷ್ಯ ಎಡವಿ ಬೀಳುವುದಿಲ್ಲವೋ ಅಲ್ಲಿಯವರೆಗೆ ಅವನ ನಿರ್ಣಯದ ಮೇಲೆ ಅವನಿಗೆ ತುಂಬಾ ಅಹಂಕಾರವಿರುತ್ತದೆ. ಕೆಟ್ಟ ಸಮಯವು ಜೀವನದ ಕಹಿಯಾದ ಸತ್ಯವನ್ನು ಅನಾವರಣ ಮಾಡುತ್ತದೆ. ಒಳ್ಳೆಯ ಸಮಯದಲ್ಲಿ ನಾವು ಅದರ ಕಲ್ಪನೆ ಸಹ ಮಾಡಿರುವುದಿಲ್ಲ. ಈಗಿನ ಪರಿಸ್ಥಿತಿಯು ಮುಂದೆ ಒಂದು ದಿನ ಸರಿ ಹೋಗಬಹುದು. ಅಲ್ಲಿಯವರೆಗೂ ತುಂಬ ಜನ ನಮ್ಮ ಮನಸ್ಸಿನಿಂದ ಇಳಿದು ಬಿಟ್ಟಿರುತ್ತಾರೆ. ಜೀವನದಲ್ಲಿ ಕೆಲವೊಂದು ನೋವು ಹೇಗಿರುತ್ತದೆ ಎಂದರೆ ಅವುಗಳನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ, ಆದರೆ ಅವುಗಳನ್ನು ಮುಚ್ಚಿಡುವ ಕಲೆ ಮಾತ್ರ ನಾವು ಕಲಿತು ಬಿಟ್ಟಿರುತ್ತೇವೆ. ಯಾರಾದರೂ ದೂರವಾಗಲು ಕಷ್ಟಪಡುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಅವರು ತಲುಪಬೇಕಾಗಿರುವ ದಾರಿ ಬೇರೆಯದೇ ಆಗಿದೆ. ಯಾವಾಗ ಒಬ್ಬ ವ್ಯಕ್ತಿ ಪದೇ ಪದೇ ಅದೇ ತಪ್ಪನ್ನು ಮಾಡುತ್ತಿದ್ದರೆ, ಅದರಿಂದ ನಿಮಗೆ ನೋವು ಉಂಟಾಗುತ್ತಿದ್ದರೆ ತಿಳಿದುಕೊಂಡು ಬಿಡಿ, ಅವರು ನಿಮ್ಮನ್ನು ಇಷ್ಟಪಡುತ್ತಿಲ್ಲ, ನಿಮ್ಮಿಂದ ದೂರವಾದರೆ ಸಾಕು ಎಂದು ಕೊಳ್ಳುತ್ತಿರುತ್ತಾರೆ ಎಂದು. ಸೈಕಾಲಜಿ ಪ್ರಕಾರ ಕೇಸರಿ ಬಣ್ಣವು ನಮ್ಮ ಒತ್ತಡವನ್ನು ನಿಯಂತ್ರಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದ್ದರಿಂದ ಕೆಲಸಕ್ಕೆ ಹೋಗುವ ಮೊದಲು ಒಂದು ಕಿತ್ತಳೆ ಹಣ್ಣು ತಿನ್ನಲು ವೈದ್ಯರು ಸೂಚಿಸುತ್ತಾರೆ. ಯಾರು ತಮ್ಮ ಅರ್ಧ ಮನಸ್ಸಿನಿಂದ ಬಲವಂತವಾಗಿ ಕೆಲವು ವಿಷಯಗಳನ್ನು ಮರೆಯಲು ಪ್ರಯತ್ನಿಸುತ್ತಾರೋ ಅವರು ನಿಮೋಫಿಬಿಯಾದಿಂದ ಬಳಲುತ್ತಿದ್ದಾರೆ. ಅಂದರೆ ನೋವಿನಿಂದ ಕೂಡಿದ ವಿಷಯಗಳನ್ನು ನೆನಪಿಸಿಕೊಳ್ಳಲು ಹೆದರುವುದು. ನಿಮಗಿದು ಗೊತ್ತಾ? 2 ಬಾಳೆಹಣ್ಣು ಸೇವನೆಯಿಂದ ನಿಮಗೆ 90 ನಿಮಿಷ ವ್ಯಾಯಾಮ ಮಾಡಿದಷ್ಟು ಶಕ್ತಿ ಪೂರೈಸುತ್ತದೆ. ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಮೆದುಳಿಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಸೈಕಾಲಜಿ ಹೇಳುತ್ತೆ, ಒಂದೇ ಸಮಯದಲ್ಲಿ ಗೊರಕೆ ಮತ್ತು ಕನಸು ಬರಲು ಸಾಧ್ಯವೇ ಇಲ್ಲ. ಒಬ್ಬ ಒಳ್ಳೆಯ ಗಂಡ ಎಂದರೆ ಆತ ಶ್ರೀಮಂತನೋ ಅಥವಾ ಸುಂದರನಾಗಿಯೋ ಅಲ್ಲ, ಒಂದು ಮಹಿಳೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವವನಾಗಿರುತ್ತಾನೆ. ಯಾರು ತಮ್ಮೊಂದಿಗೆ ತಾವೇ ಮಾತನಾಡುತ್ತಾರೋ ಅವರು ನೈಸರ್ಗಿಕವಾಗಿ ಬುದ್ಧಿವಂತರಾಗಿರುತ್ತಾರೆ. ಹೆಂಗಸರು ಗಂಡಸರಿಗಿಂತ 3 ಸಲ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಾರೆ, ಆದರೆ ಗಂಡಸರು ಹೆಂಗಸರಿಗಿಂತ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಒಂದು ಹುಡುಗಿ ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿದಾಗ ಅವಳು ನಿಮಗಾಗಿ ಯಾವುದೇ ಹಂತಕ್ಕೆ ಹೋಗಬಹುದು. ಅವಳ ಹೆತ್ತವರ ಜೊತೆಯಲ್ಲಿ ಜಗಳವಾಡಬೇಕಾದ ಪರಿಸ್ಥಿತಿ ಬಂದರೂ ಸರಿಯೇ. ನಿಮಗಿದು ತಿಳಿದಿದೆಯೇ? ಬಾಟಲಿಯಲ್ಲಿರುವಷ್ಟು ಬ್ಯಾಕ್ಟೀರಿಯಾಗಳು ನಾಳದ ನೀರಿನಲ್ಲಿ ಇರುತ್ತದೆ. ನಿಮಗಿದು ಗೊತ್ತಾ? 1 ಹನಿ ಜೇನುತುಪ್ಪವನ್ನು ಸಂಗ್ರಹಿಸಲು ಜೇನುಗಳು 2 ಲಕ್ಷ ಹೂವಿನ ಮಕರಂದವನ್ನು ಹೀರಿರುತ್ತವೆ.
ಸಾವು ಜೀವನವನ್ನು ಕೇಳುತ್ತದೆ, ಎಲ್ಲರೂ ಏಕೆ ನಿನ್ನನ್ನು ಇಷ್ಟಪಡುತ್ತಾರೆ ಎಂದು. ಆಗ ಜೀವನ ಹೇಳುತ್ತೆ, ಏಕೆಂದರೆ ನಾನು ಸುಂದರವಾದ ಸುಳ್ಳು, ನೀನು ನೋವಿನಿಂದ ಕೂಡಿರುವ ಸತ್ಯ ಎಂದು. ಜನರಿಂದ ಅಸಮಾಧಾನವಾಯಿತು ಎಂದು ದೂಷಿಸಬೇಡಿ, ಅವರಿಂದ ಅಪೇಕ್ಷೆ ಪಟ್ಟಿದ್ದಕ್ಕೆ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಿ. ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ನಗುವಿನ ಮೂಲಕ ಆತನ ವ್ಯಕ್ತಿತ್ವ ಗ್ರಹಿಸಬಹುದು. ಸೈಕಾಲಜಿ ಪ್ರಕಾರ ಮೇಕಪ್ ಮಾಡುವ ಮಹಿಳೆಯರು ತುಂಬಾ ಆಕ್ರಮಣಕಾರಿ ಅಂತ ಇತರ ಮಹಿಳೆಯರು ಭಾವಿಸುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಸಾಮಾನ್ಯವಾಗಿ ಜನರು ಪ್ರೀತಿ, ಸಂತೋಷ, ನಗು, ಪ್ರಣಯದಿಂದ ತುಂಬಿದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೀತಿ, ದುಃಖ, ಅಳು, ನೋವಿನಿಂದ ಕೂಡಿದೆ. ಒಂದು ಗುಂಪಿನಲ್ಲಿ ನೀವು ಹರಟೆ ಮಾಡ್ತಾ ಇರುವಾಗ ಯಾವುದೇ ವ್ಯಕ್ತಿಯ ಕಾಲು ನಿಮ್ಮತ್ತ ತಿರುಗಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಒಬ್ಬ ಸ್ತ್ರೀ ನಿಮ್ಮಿಂದ ನಿರಾಶೆ ಮತ್ತು ಅಸಮಾಧಾನಗೊಂಡರೆ ಅವಳು ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸಲ್ಲ. ದೊಡ್ಡ ಹೆಬ್ಬೆರಳು ಹೊಂದಿರುವ ವ್ಯಕ್ತಿ ತನ್ನ ಫೀಲಿಂಗ್ಸ್ ತೋರಿಸಿಕೊಳ್ಳಲ್ಲ ಮತ್ತು ರಹಸ್ಯವಾಗಿ ಇರಲು ಬಯಸುತ್ತಾರೆ. ಸೈಕಾಲಜಿ ಪ್ರಕಾರ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗುತ್ತಿದ್ದರೆ ಅದು ಮಾನಸಿಕ ಸಮಸ್ಯೆಯ ಆರಂಭಿಕ ಎಚ್ಚರಿಕೆಯಾಗಿದೆ. ಮಹಿಳೆಯರು ಮುಖಾಮುಖಿಯಾಗಿ ಮಾತನಾಡುವಾಗ ಪ್ರೀತಿ ಅನುಭವಿಸುತ್ತಾರೆ. ಪುರುಷರು ಪಕ್ಕದಲ್ಲಿ ಕೂತು ಮಾತನಾಡುವಾಗ ಪ್ರೀತಿ ಭಾವನೆ ಅನುಭವಿಸುತ್ತಾರೆ. ನಿನ್ನೆ ಆದ ಜಗಳ ಇಂದಿನ ಸಂಭಾಷಣೆ ಮೇಲೆ ಪ್ರಭಾವ ಬೀರದಿದ್ದರೆ ಅದು ಒಳ್ಳೆಯ ಸಂಬಂಧ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಈ 4 ವಿಷಯಗಳಲ್ಲಿ ಯಾವತ್ತೂ ನಾಚಿಕೆ ಪಡಬಾರದು. 1 ಹಳೆಯ ಬಟ್ಟೆ, 2 ಬಡ ಸ್ನೇಹಿತರು, 3 ವಯಸ್ಸಾದ ತಂದೆ ತಾಯಿ, 4 ಸರಳ ಜೀವನ. ಗಾಸಿಪ್ ಅನ್ನು ದ್ವೇಷಿಗಳು ಹುಟ್ಟುಹಾಕುತ್ತಾರೆ, ಮೂರ್ಖರು ಹರಡುತ್ತಾರೆ ಮತ್ತು ಶತಮೂರ್ಖರು ನಂಬುತ್ತಾರೆ. ಸೈಕಾಲಜಿ ಹೇಳುತ್ತೆ, ನೀವು ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಇದೆ. ಕೆಲವರು ನಿಮಗೆ ಕಲಿಸಲು, ಕೆಲವರು ನಿಮ್ಮನ್ನು ಬಳಸಲು, ಕೆಲವರು ನಿಮ್ಮನ್ನು ಪರೀಕ್ಷಿಸಲು, ಕೆಲವರು ನಿಮ್ಮ ಪ್ರತಿಭೆ ಹೊರತರಲು ಬರುತ್ತಾರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.